ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಮೇ 9ನೇ ತಾರೀಕು, ನಾಳೆ 10ನೇ ತಾರೀಕು ಮೈಸೂರಿಗೆ ಜಿಗರ್ ಪಾಂಡೆ ಸರ್ ಬರ್ತಿದ್ದಾರೆ. ಬಹಳ ದೊಡ್ಡ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ CMD ಸರ್ ಮತ್ತೆ ಜಿಗರ್ ಸರ್ನ ಒತ್ತಾಸೆ ಮೇರೆಗೆ ಇವತ್ತು ಶ್ರೀನಿವಾಸ ಅಣ್ಣವ್ರ ತೋಟಕ್ಕೆ ಹೋಗಿ ಒಂದು ಒಳ್ಳೆ ವಿಡಿಯೋ ಮಾಡಿ ನಮಗೆ ಅವ್ರನ್ನ ಮೈಸೂರು ನಾಳೆ ಕರ್ಕೊಂಡ್ಬಂದು ಆನರ್ ಮಾಡಬೇಕು. ನನಗೆ ಅವ್ರ ತೋಟದ ಮಾವಿನ ಹಣ್ಣು ಬೇಕು ಅಂತ MD ಸರ್ ಮತ್ತೆ ಜಿಗರ್ ಸರ್ ಹೇಳಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದೀನಿ ಸ್ನೇಹಿತರೆ. ಶ್ರೀನಿವಾಸ ಅಣ್ಣ ಈ 60 ಎಕರೆ ಮಾವಿನ ತೋಟವನ್ನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕಂಡರಿಯದಂತ ಒಂದು ದೊಡ್ಡ ಕೃಷಿ ಹೊಂಡ ಮಾಡಿದ್ದಾರೆ. ಇದು ಉದ್ದ 200 ಅಡಿ ಇದೆ, ಅಗಲ 80 ಅಡಿ ಇದೆ, ಆಳ 15 ಅಡಿ ಇದೆ. ಇವರ ಎಲ್ಲಾ ಬೋರ್ವೆಲ್ ನೀರು ಇಲ್ಲಿ ಡಂಪ್ ಆಗುತ್ತೆ. ಇಲ್ಲಿಂದ ಡ್ರಿಪ್ ಸಿಸ್ಟಮ್ ಅಲ್ಲಿ ಪ್ರತಿ ಮಾವಿನ ಗಿಡದ ತಾಳ್ಗೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ನೀರು ಹೋಗ್ತಾ ಇರುತ್ತೆ. ಇಂಥ ಅದ್ಭುತವಾದಂತ ಒಬ್ಬ ಪ್ರಗತಿಪರ ರೈತರನ್ನ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು 7ನೇ ವರ್ಷದ ವಿಡಿಯೋ, 7 ಇಯರ್ಸ್ ಆಗಿದೆ. ಶ್ರೀನಿವಾಸ ಅಣ್ಣ ನಮ್ಮ ಪ್ರಾಡಕ್ಟ್ಗಳನ್ನ ಬಳಸಕ್ ಸ್ಟಾರ್ಟ್ ಮಾಡಿ ಅಡಿಕೆ, ತೆಂಗು, ಬಾಳೆ, ಶುಂಠಿ, ಮೆಣಸು, ಭತ್ತ, ಮಾವು ದೊಡ್ಡ ಮಟ್ಟದಲ್ಲಿ. ನನಗೆ ವರ್ಷಕ್ಕೆ 10 ರಿಂದ 15 ಲಕ್ಷ ಒಬ್ಬ ರೈತನೇ ನನಗೆ ಬಿಸ್ನೆಸ್ ಕೊಡ್ತಾರೆ. ಆಡ್ ಶಾಪ್ ಕಂಪನಿ ಒಪ್ಕೊಂಡಿದ್ದಾರೆ. ಇವರ ಮ್ಯಾಂಗೋಗಳನ್ನ ನಮ್ಮ ಗುಜರಾತ್ ರಾಜ್ಕೋಟ್ನ ನಮ್ಮ ಇಡೀ ಆಡ್ ಶಾಪ್ ಕುಟುಂಬದ ಫ್ಯಾಮಿಲಿ, ದಿನೇಶ್ ಪಾಂಡೆ ಸರ್ ಕುಟುಂಬದ ಫ್ಯಾಮಿಲಿ ಕಳೆದ 5 ವರ್ಷದಿಂದ ಸವಿತಾ ಇದ್ದಾರೆ. ಇವತ್ತು ಕೂಡ ನಿಮ್ಮ MD ಸರ್ಗೆ ನಾನು 1-2 ಬಾಕ್ಸ್ ಕೊಡ್ತೀನಿ, ನಿಮ್ಮ ಲೀಡರ್ಗೆ 1-2 ಬಾಕ್ಸ್ ಕೊಡ್ತೀನಿ, ಬನ್ನಿ ತಗೊಂಡೋಗಿ ಅಂತ ಖುಷಿಯಾಗಿ ಕರೆದ್ರು ಸ್ನೇಹಿತರೆ. ಈ ಪ್ರೀತಿ ಎಲ್ಲೋದ್ರೂ ಸಿಗಲ್ಲ. ಶ್ರೀನಿವಾಸ ಅಣ್ಣ, ನಮ್ಮ ಗೊಬ್ಬರಗಳನ್ನ ನೀವು ಏನೇನು ಬಳಸಿದಿರಿ ಅಂತ ಚಿಕ್ಕದಾಗಿ ನಾವು ಭೂಮಿ ಸುಧಾ ಬಳಸಿದ್ದೀವಿ, ಕ್ರಾಪ್ ಸುಧಾ ಬಳಸಿದ್ದೀವಿ, TNC ಬಳಸಿದ್ದೀವಿ. ಮತ್ತೆ ಸ್ಪ್ರೇಗೆ ಈ ಸಾರಿ ಸ್ಪ್ರೇಗೆ ಕ್ರಾಪ್ ಸುಧಾ ಲಿಕ್ವಿಡ್ ಮತ್ತೆ ASP 90 ಡಬಲ್ ಡೋಸ್. ಅದರ ಒಂದು ವ್ಯತಿರಿಕ್ತತೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಲ್ಲದಕ್ಕಿಂತ ಫಸಲಿ ಸರ್ ಚೆನ್ನಾಗಿದೆ. ಅದ್ ಹೆಂಗೆ ಅಂತ ನಾನು ಒಂಚೂರು ಹಂಗೇನೆ ಒಂದು ಗಿಡದ ಹತ್ರ ಹೋಗ್ತೀನಿ. ಶ್ರೀನಿವಾಸ ಅಣ್ಣ ಬಂದಿದ್ದೀನಿ. ಜೊತೆಗೆ ನಮಗೆ ಒಂದು ಮಾವಿನ ಗಿಡಕ್ಕೆ ಮೇಜರ್ ಆಗಿ ಒಂದು ಜೋನಿ ರೋಗ ಅದೆಷ್ಟೋ ಕಂಟ್ರೋಲ್ ಆಯ್ತು. 50% ಕಂಟ್ರೋಲ್ ಆಯ್ತು. ASP 90 ಡಬಲ್ ಡೋಸ್ ಬಿದ್ಮೇಲೆ, ಕ್ರಾಪ್ ಸುಧಾ ಬಿದ್ಮೇಲೆ ಕಂಟ್ರೋಲ್ ಆಯ್ತು ಸ್ಪ್ರೇ ಅಲ್ಲಿ. ಈಗ ಕೆಲವು ತೋಟಗಳಲ್ಲಿ ಈಗಲೂ ಜೋನಿ ಬರ್ತಾ ಇದೆ. Okay. ಈಗ ನಮ್ಮಲ್ಲಿ ಎಲ್ಲರ ಇದೆಯಾ ನೋಡಿ, ಎಲ್ಲೂ ಜೋನಿ ಇಲ್ಲ, ಒಂದು ಹಣ್ಣಲ್ಲೂ ಕೂಡ ಹುಳ ಇಲ್ಲ. ಮಾವು ಆಲ್ರೆಡಿ ಹಣ್ಣಾಗಿದೆ ನೋಡಿ, ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಯೂನಿಫಾರ್ಮಿಟಿ ಇದೆ, ಕಾಯಿ ಸೈಜ್ ಹೆಂಗಿದೆ, ಸೋ ನೈಸ್ ನೋಡಿ. ಇಲ್ಲಿ ಹಿಂದಲ್ ಗಿಡ ನೋಡಿ, ಹಿಂಗೆ ಶ್ರೀನಿವಾಸ ಅಣ್ಣ ನಾನು ಇಬ್ರು ನಿಂತ್ಕೊಳ್ತೀವಿ. ಅಣ್ಣ ನೋಡಿ ಮಾಡ್ಕೊಂಡ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮುಟ್ಲಿಕ್ಕೂ ಕೂಡ ಬಹಳ ಆನಂದ ಆಗುತ್ತೆ, ಅಷ್ಟು ಯೂನಿಫಾರ್ಮಿಟಿ ನೋಡಿ, ವೆರಿ ನೈಸ್. ಇದು 3ನೇ ಕೂಳೆ ಕುಯ್ತಾ ಇರೋದು. ಈಗ ಆಲ್ರೆಡಿ ಫಸ್ಟ್ ಹಾರ್ವೆಸ್ಟಿಂಗ್ ಆಗಿದೆ, ಸೆಕೆಂಡ್ ಹಾರ್ವೆಸ್ಟಿಂಗ್ ಆಗಿದೆ, ಥರ್ಡ್ ಹಾರ್ವೆಸ್ಟಿಂಗ್ ಆಗಿದೆ ನೋಡಿ, ವೆರಿ ನೈಸ್. ಈ ತರ ಇಲ್ಲಿ ಒಟ್ಟು ಎಷ್ಟು ಗಿಡ ಹಣ ಇರೋದು? 1,000 ಗಿಡ. 1,000 ಮಾವಿನ ಗಿಡ ಇದೆ. ಎಷ್ಟು ವರ್ಷದ ಹಣ ಗಿಡ ಇದು? ಇದೆಲ್ಲ 30 ವರ್ಷ, 28 ವರ್ಷ, 30 ವರ್ಷ. ಪ್ರತಿ ವರ್ಷ ಶ್ರೀನಿವಾಸ ಅಣ್ಣ ನಮ್ಮ ಪ್ರಾಡಕ್ಟ್ ನ ಬಳಸೋದ್ರ ಪ್ರಯೋಜನ ಇವತ್ತು ಆರ್ಗ್ಯಾನಿಕ್ ಮ್ಯಾಂಗೋ ಅನ್ನುವಂಥ ಸರ್ಟಿಫಿಕೇಶನ್ ಸಿಕ್ಕಿದೆ. ಒಳ್ಳೆ ರೇಟ್ಗೆ ಇವತ್ತು ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ಅವರೇ ಒಂದು ಕಂಪನಿಯವರು ಕೂತಿಲ್ಲೇ ಕುಯ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇದು ಮಲ್ಲಿಕಾ ಗಿಡ. ಇಲ್ಲಿ ತನಕ ಶ್ರೀನಿವಾಸ ಅಣ್ಣ ಮತ್ತೆ ನಾವೀಗ ವಿಡಿಯೋ ಮಾಡಿದ್ವಲ್ಲ, ಇವೆಲ್ಲ ಮಲ್ಲಿಕಾ ಗಿಡಗಳು, ಮಲ್ಲಿಕಾ ಮಾವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಗಿಡ ಸೂಪರ್ ಆಗಿ ಯೂನಿಫಾರ್ಮ್ ಇದೆ. ನೀವು ಸುತ್ತ ಬನ್ನಿ, ಬೇಕಾದ್ರೆ ಸುತ್ತ ಬನ್ನಿ. ಎಲ್ಲೂ ಕೂಡ ನೀವು ಒಂದು ಡ್ರಾಪಿಂಗ್ ನೋಡೋಕ್ಕಾಗಲ್ಲ, ಯೂನಿಫಾರ್ಮಿಟಿ ಇಲ್ಲಿ ಸಣ್ಣ ದಪ್ಪ ನೋಡೋಕ್ಕಾಗಲ್ಲ. ಚಿಕ್ಕ ಗಿಡ ಯಾಕೆ ಬರುತ್ತೆ ನಿಮ್ಗೆ ಗೊತ್ತಾ? ಗಿಡಕ್ಕಿಂತ ಈ ಹಣ್ಣುಗಳು ಎಷ್ಟಿದೆ, ಗಿಡ ಎಷ್ಟು ಬಾಳವಾಗಿದೆ, ಕಾಯಿಗಳು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇದೊಂದೇ ಕೊಂಬೆ ಒಂದು ಮೋರ್ ದೆನ್ ಒಂದು 20 ಹಣ್ಣುಗಳಿದೆ. ಬಹಳ ಖುಷಿ ಆಗುತ್ತೆ ನೋಡಿ. ಪಕ್ಕದ ಗಿಡ ಇವೆಲ್ಲ ಮಲ್ಲಿಕಾ. ನೆಕ್ಸ್ಟ್ ನಾನು ಬೇರೆ ವೆರೈಟಿ ತೋರಿಸ್ತೀನಿ. ಸ್ನೇಹಿತರೆ, ಸೀನೋನ ಮತ್ತೆ ಅವ್ರದ್ದು ಇನ್ನೊಂದು ವೆರೈಟಿ ಬಾದಾಮಿ. ಮರದಲ್ಲಿ ಹಣ್ಣಾಗಿದೆ, ಬಂದ್ರೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಬರ್ತೀರಾ? ಬಂದಿದ್ದಕ್ಕೆ ಮರಳಿದೆ ಸರ್ ನೋಡಿ. ಇದು ಬಾದಾಮಿ ಗಿಡ ಎಷ್ಟು ಚೆನ್ನಾಗಿ ಯೂನಿಫಾರ್ಮಿಟಿ ಇದೆ. ಲಾಸ್ಟ್ ಟೈಮು ಶ್ರೀನಿವಾಸನ ಕೈಲಿ ಹಿಂಗೆ ಗೊಂಚು ಇಡಿಸಿ ತೆಗ್ದಿದ್ದೆ. ಅದು ಅಲ್ಲಿದೆ ಮರ, ಮತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಯೂನಿಫಾರ್ಮಿಟಿ ಇದೆ. ಇದನ್ನ ಬಿಟ್ರೆ ಇನ್ನೊಂದು ವೆರೈಟಿ ಮಲಗೂಬ ಯಾವಾಗಲೂ ದಪ್ಪಕ್ಕಿರುತ್ತೆ. ಮಲಗೂಬ ಅಂದ್ರೆ ಇಷ್ಟು ದಪ್ಪ ಇರುತ್ತೆ. ಬಟ್
ಇದು ಇನ್ನೂ ಒಂದು ತಿಂಗಳ ಮೇಲೆ ಆಗುತ್ತೆ, ದಪ್ಪ ಆಗುತ್ತೆ ಅಷ್ಟೊತ್ತಿಗೆ. ದಪ್ಪ ಆಗುತ್ತೆ ಅಷ್ಟೊತ್ತಿಗೆ, ಇನ್ನೂ ಒಂದು ತಿಂಗಳ ಮೇಲೆ ಆಗುತ್ತೆ ನೋಡಿ. ಲೇಟಾಗಿ ಬಂದಿದೆ. ಮಲಗೋಬ ವೆರಿ ನೈಸ್. ಹಂಗೆ ನಡಿ ಒಂದು ಸ್ವಲ್ಪ ಎಳ್ಸಿದೆ ಕಾಯಿ ಅದು. ಎಳ್ಸಿದ ಕಾಯಿ ಅದಕ್ಕೆ ಚಿಕ್ಕ ಕಾಣ್ತಾ ಇದೆ. ಮಲಗು ಬಂದರೆ ಯಾವಾಗಲೂ ದಪ್ಪಕ್ಕಿರುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರೆಲ್ಲ ಅನ್ಕೋತೀರಿ ಏನು ಸೋಮೇಗೌಡರು ಇಷ್ಟು ಸಂಪೂರ್ಣವಾದ ತೋಟಕ್ಕೆ ಪ್ರತಿ ವರ್ಷ ವಿಡಿಯೋ ಮಾಡಿ ಹಾಕ್ತಾರೆ. ಶಿವಲಿಂಗ ಇದು ಎಷ್ಟಾಗ್ಬೋದು? ಒಂದು ಕೆಜಿ ಅಂತ ಕೇಳಿದ್ರೆ ಅಣ್ಣ ಎಷ್ಟಾಗ್ಬೋದು ಅಣ್ಣ ಒಂದು ಕೆಜಿ? ಕೆಜಿ 120 ರೂಪಾಯಿ ಕೊಟ್ಟು ಸ್ವಲ್ಪ ಹಾಯ್ ಸ್ನೇಹಿತರೆ, ಸೋಮೇಗೌಡ ಮತ್ತೊಮ್ಮೆ ಒಂದು ಆ್ಯಡ್ ಶಾಪ್ ಶಿಕಾರಿ. 60 ಎಕರೆ ಮಾವಿನ ತೋಟ, ಶ್ರೀನಿವಾಸಣ್ಣ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಕರ್ನಾಟಕ. ಕರ್ನಾಟಕದಿಂದ ಗುಜರಾತ್ಗೆ ಆರ್ಗ್ಯಾನಿಕ್ ಮ್ಯಾಂಗೋ 4 ಬಾಕ್ಸು ಪ್ಲಸ್ 1 ಬ್ಯಾಗ್ ರೆಡಿ ಇದೆ. ನನ್ನ ಡಿಸ್ಟ್ರಿಬ್ಯೂಟರ್ಸ್ಗೆ, ನನ್ನ CMD ಸರ್ ಫ್ಯಾಮಿಲಿಗೆ. ಸುಮ್ಮನೆ ಕೊಡ್ತಾ ಇಲ್ಲ, ಸತತವಾಗಿ ಕೊಡ್ತಾ ಇದ್ದೀವಿ. 7ನೇ ವರ್ಷದ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಇನ್ನೊಂದು ಜಲಕ್ಕೆ ತೋರಿಸ್ತೀನಿ. ಶ್ರೀನಿವಾಸಣ್ಣ ಅಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ ಅವ್ರ ಸ್ನೇಹಿತರುಗಳಿಗೆಲ್ಲ. ಯಾರು ಬೇಕಂದು ಕೂತ್ಕೊ ಪ್ಯಾಕ್ ಮಾಡಿ ಫ್ರೀಯಾಗಿ ಕೊಡ್ತಾರೆ, ಆಯ್ತಾ? ಅದು ಬಿಟ್ಟು ಶಿವಲಿಂಗಣ್ಣ ಒಂದು ವಿಡಿಯೋ ಮಾಡ್ತಿದ್ದಾರೆ, ಕೋವಿ ಅವ್ರ ಕೈ ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ಯೂನಿಫಾರ್ಮಿಟಿ ಅಲ್ವಾ? ಸೋ ನೈಸ್ ನೋಡಿ ಆ ಯೂನಿಫಾರ್ಮಿಟಿ, ಕ್ವಾಲಿಟಿ. 2ರಿಂದ 3 ಹಣ್ಣು ಹಾಕಿದ್ರೆ ಸಾಕು 1 kg ಬರುತ್ತೆ. ಇವೆಲ್ಲ ಬಾದಾಮಿ ಇದೆ, ಸೇಂದೂರ ಇದೆ, ತೋತಾಪುರಿ ಇದೆ, ಹಿಂಗೆ ಬಂದಿರೋ ಮತ್ತೆ ಮಲ್ಗುಬ ಇದೆ, ಮಲ್ಲಿಕ ಇದೆ. ಎಲ್ಲ ವೆರೈಟಿಗಳ ಬಗ್ಗೆ ನಾನು ಕಳೆದ ವಿಡಿಯೋಗಳಲ್ಲಿ ಮಾತಾಡಿದ್ದೀನಿ. ಕೆಳಗಡೆ ಎಷ್ಟು ಚೆನ್ನಾಗಿ ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬನ್ನಿ. ಇದು 3ನೇ ಹಾರ್ವೆಸ್ಟಿಂಗು. ಮೊದಲನೇ ಕಾಯಿ ಕೂತಿದ್ದಾರೆ, 2ನೇ ಕಾಯಿಗೆ 2ನೇ ರೌಂಡ್ ಕೂತಿದ್ದಾರೆ. 3rd ಕ್ವಾಲಿಟಿ ಇದು. ಫಸ್ಟ್ ಕ್ವಾಲಿಟಿ ಹೆಂಗಿತ್ತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹಿಂಗೆ 1,000 ಮರದ ತಾಳಲ್ಲೂ ಕೂಡ ಮಿನಿಮಮ್ ಅಂದ್ರು ಎಕ್ಸಲೆಂಟ್. ಇಂಥ ಮಾವಿನ ತೋಟನ ನೀವು ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಆ್ಯಡ್ ಶಾಪ್ ಪ್ರಾಡಕ್ಟ್ಗಳ ತಾಕತ್ತು. ಮತ್ತೆ ಇನ್ನೂ ಹೇಳೋದಾದ್ರೆ ನಮ್ಮ MD ಸರ್ಗೆ ಇವತ್ತಿನ ಮಾವನ ಏನ್ ಕಳಿಸ್ತಾ ಇದೀವಿ. ಮತ್ತೆ ನಮ್ಮ MD ಸರ್ ಮತ್ತೆ ಜಿಗರ್ ಪಟೇಲ್ ಸರ್ ಅವ್ರು ಕೂತು ಮಾವನನ್ನ ತಿಂದು ವಿಡಿಯೋ ಮಾಡಿ ವಾಪಸ್ ಕಳಿಸ್ತಾರೆ. ಇದೊಂದು ಸಣ್ಣ ಜಲಕ್ಕೂ ಮತ್ತೆ ಮತ್ತೊಮ್ಮೆ ಬಾದಾಮಿ. ಎಷ್ಟು ಯೂನಿಫಾರ್ಮಿಟಿ ಇದೆ ನೋಡಿ, ಹೇಗಿದೆ. ಬಹಳ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಹೇಳಿ. ಎಕಡೆ ಹೋದ್ರು ಕೂಡ ಕಾಯಿಗಳೇ ಸೈಡಿಂದ ಮಾಡಿ ಮರ ತಡೆಯಕ್ಕಾಗ್ತಾ ಇಲ್ಲ, ಮುಟ್ಕೊಳ್ತಾ ಇದೆ. ಕಡಿ ಇಲ್ಲಿ ಕೊಟ್ಟಿದೆ, ಗಡಿಗಳು ಕೊಟ್ಟಿದ್ದಾರೆ. ನಾನು 60 ಎಕರೆಯನ್ನು ಸುತ್ತಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ನೋಡಿ. ಇದು ಮಲ್ಲಿಕ ಇದೆ, ಎಷ್ಟು ಚೆನ್ನಾಗಿದೆ ಯೂನಿಫಾರ್ಮಿಟಿ. ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟ್ ಸರ್ ಕೂದಿದ್ದಾರೆ, 2ನೇ ಸರ್ ಕೂದಿದ್ದಾರೆ, ಇದು 3ನೇ ಸರ್ ಕಾಯಿ ಉಳಿದಿರೋದು. ಫಸ್ಟ್ 2 ಸರ್ ಬರಕ್ಕೆ ಕೇಳಿದ್ರು ನಾನು ಬರಕ್ಕಾಗ್ಲಿಲ್ಲ. 3rd ಹಾರ್ವೆಸ್ಟಿಂಗ್ ಎಕ್ಸ್ಪರ್ಟ್ ಆಗ್ತಾ ಇದೆ ಹೊರದೇಶಕ್ಕೆ. ನೆಕ್ಸ್ಟ್ ನಾನು ದೊಡ್ಡ ಪ್ಲಾನ್ ರೂಪಿಸಿದ್ದೀನಿ, ಆ್ಯಡ್ ಶಾಪ್ ಮ್ಯಾಂಗೋ ಅಂತೇಳಿ. ನಾವೇ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ನೇರವಾಗಿ ತೋಟದಿಂದ ಕೊಡ್ತೀನಿ. MD ಸರ್ ಜೊತೆಗೂಡಿ, ಜಿಗರ್ ಸರ್ ಜೊತೆಗೂಡಿ ನೋಡಿ. ಫ್ಲಾಕ್ಸಿಗೊಂದು ಅಥವಾ ಮಾವಿನ ಮರನೋ ನೀವೇ ನೋಡಿ. ಎಕ್ಸಲೆಂಟ್. ಒಂದು ಚಿಕ್ಕ ಗಿಡ ಆದ್ರೂ ಕೂಡ ಒಂದು 55 ಹೊರಗಡೆ ಕಾಯಿಗಳಿದೆ ನೋಡಿ. ಅಲ್ಲಿ ನೋಡಿ, ನೆಲಕ್ಕೆ ತಾಕೋದೊಂದೇ ಬಾಕಿ, ಆಲೆವರೆಗೆ ಕಾಯಿಗಳು. ಹಾಗಾಗಿ ಇದಕ್ಕಿಂತ ಅದ್ಭುತವಾದ ಟೆಸ್ಟ್ ಮನಿ ಬೇಕಾಗಿಲ್ಲ ನಿಮಗೆ. ಸೋಮೇಗೌಡ ಸತತವಾಗಿ 7 ವರ್ಷದಿಂದ ಒಬ್ಬ ಫಾರ್ಮರ್ ಬೆನ್ನಿಡೋದಕ್ಕೆ ಇವ್ರಿಗೆ 15 ಲಕ್ಷ ಬಿಸ್ನೆಸ್ ಕೊಡ್ತಾ ಇದ್ದಾರೆ. ಬೇರೆ ಫಾರ್ಮರ್ಸು ಕೂಡ ಇವತ್ತು ಇವರಿಂದ ನನ್ನ ಕಂಪನಿ ಪ್ರಾಡಕ್ಟ್ ಎಲ್ಲ ಬಳಸ್ತಾ ಇದ್ದಾರೆ. ಅದಕ್ಕೆ ಸೋಮೇಗೌಡ ಅಭಿವೃದ್ಧಿ ಆಗ್ತಾ ಇರೋದು. ಸೋಮೇಗೌಡ ಟೀಮ್ ಅಭಿವೃದ್ಧಿ ಆಗ್ತಾ ಇರೋದು ಟೆಸ್ಟ್ ಮನಿಗಳಿಂದ. ಹಾಗಾಗಿ ನೆವರ್ ಗಿವ್ ಅಪ್. ಕಸ್ಟಮರ್ ಸ್ಯಾಟಿಸ್ಫೈಡ್ ಆದರೆ ಸಹಾಯ ತನಕ ಬಿಡಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಾಗಿರೋದು, ಫಾಲೋಅಪ್ ಮಾಡಬೇಕಾಗಿರೋದು ನಾವು. ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸೋದು ನಮ್ಮ ಪ್ರಾಡಕ್ಟ್ಗೆ ಮಾತಾಡಕ್ಕೆ ಬರಲ್ಲ ನೀವು ಮಾತಾಡಿ, ಪ್ರಾಡಕ್ಟ್ಗೆ ನಡೆಯಕ್ಕೆ ಬರಲ್ಲ ನೀವು ತಗೊಂಡೋಗಿ ಕೊಡಿ, ಫಾಲೋ ಮಾಡಿ. 3 ವರ್ಷ ಆದ್ಮೇಲೆ ಜಲಕ್ ನೋಡಿ. ಥ್ಯಾಂಕ್ ಯು ಸೋ ಮಚ್.